ಎಲ್ಲ ಸ್ನೇಹಿತರೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ನಾವು ಸಾನುಗೆ ವ್ಯಾಕ್ಸಿನೇಷನ್ ಕೊಡಿಸೋದಕ್ಕೆ ಹೋಗ್ತಾ ಇದ್ದೀವಿ. ಇದು 10ನೇ ವರ್ಷದ ವ್ಯಾಕ್ಸಿನೇಷನ್. ನಾವು 10ನೇ ವರ್ಷಕ್ಕೇ ಕೊಡಿಸ್ಬೇಕಿತ್ತು, ಕೊಡಿಸಿರಲಿಲ್ಲ. ಈಗ 11 ವರ್ಷ. ಈಗಲೂ ಕೊಡಿಸ್ಬೋದು, ಯಾಕಂದರೆ 10 ವರ್ಷಕ್ಕೆ ಬಿಟ್ಟರೆ 15 ವರ್ಷಕ್ಕೇ ಇರೋದು. ಸೊ ಈಗಲೂ ಕೊಡಿಸ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಸಾನುಗೆ ಕರ್ಕೊಂಡು ವ್ಯಾಕ್ಸಿನೇಷನ್ಗೆ ಹೋಗ್ತಾ ಇದ್ದೀವಿ. ನಾವು ನೋಡಿ ಗ್ರೇ ಹೇರ್ ಜಾಸ್ತಿ ಆಗಿಬಿಟ್ಟಿದೆ. ನಾನಿವತ್ತು ಮೆಹಂದಿ ಹಚ್ಕೊಂಡು ಸ್ನಾನ ಮಾಡಬೇಕು ಅಂತ ಇದ್ದಿದ್ದು. ಸೊ ಈ ಬೇಗ ಹೊರಡೋಣ ಅನ್ನೋ ಆ ಟೆನ್ಷನಲ್ಲಿ ಮರ್ತೇ ಬಿಟ್ಟೆ. ನ್ಯೂ ಗ್ರೋನ್ ಹೇರ್ ಏನಿರುತ್ತೋ ಅದು ಗ್ರೇ ಆಗಿ ಬರುತ್ತೆ. ನಾವು ಇಲ್ಲೇನ ಏನು ಮೆಹಂದಿ ಹಚ್ಚಿ ಇಂಡಿಗೋ ಪೌಡರ್ ಹಚ್ಚಿರ್ತೀವೋ ಅದು ಹಾಗೇ ಇರುತ್ತೆ. ಮರ್ತುಬಿಟ್ಟೆ, ಏನು ಮಾಡೋಕ್ಕಾಗತ್ತೆ ಈಗ. ಓಕೆ ಬನ್ನಿ, ಬೇಗ ರೆಡಿಯಾಗಿ ಹೋಗಿ ಬರೋಣ. ಇನ್ನು ಏನು ವ್ಯಾಕ್ಸಿನೇಷನ್ ಅದು ಎಲ್ಲಿ ಕೊಡಿಸೋದು, ಯಾವಾಗ ಕೊಡಿಸೋದು, ಇನ್ನೂ ಹೆಚ್ಚಿಗೆ ಡೀಟೇಲ್ ನಿಮ್ಗೆ ಆಮೇಲೆ ತಿಳಿಸ್ತೀವಿ. ಈಗ ಹಾಸ್ಪಿಟಲ್ಗೆ ಬಂದ್ವಿ ಸ್ನೇಹಿತರೆ. ನಾನು ಸಾನುಗೆ ವ್ಯಾಕ್ಸಿನೇಷನ್ ಕೊಡಿಸಿದ್ದೆಲ್ಲ ಮೈಸೂರಲ್ಲಿ ಚಿಕ್ಕ ಮಗುವಾಗಿದ್ದಾಗ. ಅದಾದಮೇಲೆ ನಾನು ಯಾವಾಗ ಬ್ಯಾಂಗ್ಳೂರಿಗೆ ಬಂದೋ ಆವಾಗ ನಾನು ಇಲ್ಲೇ ಮಾಡಿಸಿರೋದು. ಸೊ ನಮ್ಮದು ಕಾರ್ಡ್ ಕೂಡ ಇಲ್ಲಿದೆ, ಫೈಲ್ ಕೂಡ ಓಪನ್ ಇದೆ. ಸೊ ಬಂದ ತಕ್ಷಣವೇ ಅವರ ಹೈಟು ವೆಯ್ಟು ಚೆಕ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ವ್ಯಾಕ್ಸಿನೇಷನ್ ಅಂದರೆ ಯಾರು ತಾನೇ ಖುಷಿ ಪಡ್ತಾರೆ. ಸಾನು ಅಂತೂ ಒಂದು ವಾರದಿಂದನೂ ಹೋಗಲೇಬೇಕಾ, ಯಾಕೆ ಹೋಗಬೇಕು, ತಗೊಳ್ದಿದ್ರೆ ಏನಾಗುತ್ತೆ ಅಂತ ಸುಮಾರು ಕ್ವೆಶ್ಚನ್ ಕೇಳಿ ತುಂಬಾ ಬೇಜಾರು ಮಾಡಿಕೊಂಡು ಬೆಳಿಗ್ಗೆಯಿಂದನೂ ಟೆನ್ಷನಲ್ಲೇ ಇದ್ದಾಳೆ. ಆಯ್ತು ಪೇನ್ ಆಯ್ತಾ? ಶುಂಠಿ ಅಲ್ವಾ, ಆ್ಯಂಟಿಬಯೋಟು ಅಲ್ವಾ ಹೇಳಿದ್ದು? ಮತ್ತೆ ಅದಕ್ಕೆ ಯಾಕೆ ಇದು ಮಾಡಬೇಕು? ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಈಗ ನಾವು ಆನ್ ದ ವೇ ಟು ಹೋಮ್ ಒಂದು ಟೆಸ್ಟ್ ಡ್ರೈವ್ ಮಾಡೋಣ ಅಂತ ಬಂದಿದ್ದೀವಿ. ನನ್ನ 2 ವೀಲರ್ ಚೇಂಜ್ ಮಾಡೋಣ ಅಂತ. ಇದು TVS ಕಂಪ್ನಿಗೆ ಬಂದಿರೋದು. ನಂದು ಕೂಡ TVS ಇರೋದು. ಇದು ಜುಪಿಟರ್ ನೋಡ್ತಾ ಇದ್ದೀನಿ. ಜುಪಿಟರ್ ನಿಮ್ಮ ಹತ್ರ ಏನಾದರೂ ಇದ್ದರೆ ಅದು ಹೇಗಿದೆ ಪರ್ಫಾರ್ಮೆನ್ಸ್, ಅದು ಒಳ್ಳೆ ಆಪ್ಷನ್ನಾ ಅಂತ ತಿಳಿಸಿ. ಯಾಕಂದರೆ ಸಾನುಗಂತೂ ಇದು ತುಂಬ ಇಷ್ಟ ಆಗಿದೆ. ರಾಜೇಶ್ಗೆ ಆ್ಯಕ್ಟಿವಾ ಅಷ್ಟೊಂದು ಇಷ್ಟ ಇಲ್ಲ ನನಗೆ ಅಂತಿದ್ರು ಲಾಂಗ್ ಬ್ಯಾಕು. ಈಗ ಏನಾದರೂ ಚೇಂಜಸ್ ಮಾಡಿರ್ತಾರೆ ಅಲ್ವಾ, ಅದನ್ನು ಕೂಡ ನೋಡಬೇಕು. ಒಂದು ಆಕ್ಸಸ್ ಕೂಡ ನೋಡೋಣ ಅಂತ ಇದ್ದೀನಿ. ಯಾವುದು ನಿಮ್ಮ ಪ್ರಕಾರ ಬೆಟರ್ ಆಪ್ಷನ್ ಕಾಮೆಂಟ್ ಮಾಡಿ ಹೇಳಿ. ನಾನು ಟೆಸ್ಟ್ ಡ್ರೈವ್ ಮಾಡಿ ಇದರಲ್ಲಿ ಇಂಡಿಕೇಟರ್ಗೆ ಸೌಂಡೇ ಬರಲ್ಲ ಸ್ನೇಹಿತರೆ. ಸೌಂಡ್ ಬರಲಿಲ್ಲ ಅಂದರೆ ಆನ್ ಮಾಡಿದ್ಮೇಲೆ ಆಫ್ ಮಾಡೋದಕ್ಕೂ ನಾವು ನೋಡ್ತಾ ಇರಬೇಕು, ಆಫ್ ಮಾಡಿದ್ದೀವಾ ಇಲ್ವಾ, ಆನ್ ಆಗಿದೆಯಾ ಇಲ್ವಾ. ಸೌಂಡ್ ಬರ್ತಾ ಇದ್ರೆ ಅದು ಪೀಪ್ ಬರ್ತಾ ಇರುತ್ತಲ್ಲ, ಗೊತ್ತಾಗ್ಬಿಡತ್ತೆ. ಆ ಫೀಚರ್ ಇದರಲ್ಲಿ ಇಲ್ಲ, ನಂಗೆ ತುಂಬಾ ಬೇಜಾರಾಯಿತು. ನೆಕ್ಸ್ಟ್ ಇದು ಡಿಜಿಟಲ್ ಮೀಟರ್ ಇದೆ. ಇನ್ನು ಒಂದು ಡಿಸ್ಕ್ ಬ್ರೇಕ್ ಕೂಡ ಇದೆಯಂತೆ. ಆಮೇಲೆ 2 ಹೆಲ್ಮೆಟ್ ಇಡ್ಬೋದು, ಅಷ್ಟು ಸ್ಪೇಸ್ ಇದೆ. ಪೆಟ್ರೋಲ್ ಬಂಕ್ ಅಂತೀನಿ, ಪೆಟ್ರೋಲ್ ಟ್ಯಾಂಕ್ ಮುಂದೆನಾ ಹಿಂದೆನಾ, ಮುಂದೆ ಅಲ್ಲಿ ನೋಡಿ TVS ಅಂತ ಇದೆ ಅಲ್ಲ ಬರ್ತಿದೆ, ಅಲ್ಲಿ ಇರೋದಂತೆ ಪೆಟ್ರೋಲ್ ಹಾಕೋದು ಅಲ್ಲಿ ಅಂತೆ. ಸೊ ಫೀಚರ್ಸ್ ಎಲ್ಲ ಓಕೆ. ಸೈಜು ನನ್ನ ಗಾಡಿ ಅಷ್ಟೇ ಇದೆ. ನೋಡೋಣ ಹೇಗೆ ಬೇರೆದು ಟೆಸ್ಟ್ ಡ್ರೈವ್ ಮಾಡಿ ಕಂಪ್ಯಾರಿಸನ್ ಗೊತ್ತಾಗುತ್ತಲ್ವಾ. ಸಾನುಗೆ ಸ್ಕೂಟರಲ್ಲಿ ಹೋಗ್ಬೇಕಾದ್ರೂ ಕೂಡ ಹಾಡು ಹಾಕ್ಬೇಕಂತೆ. ಹಾಡು ಬರೋ ಗಾಡಿ ನೋಡು ಮಮ್ಮ, ನಾನು ನೋಡಿದ್ದೀನಿ ಆ ಥರದ್ದು ನೋಡು ಅಂತ ಅವಳು. ಆ್ಯಂಡ್ ಮುಂದೆ LED ಇದಕ್ಕೆ ಇದೆ, ಚೆನ್ನಾಗಿ ಕಾಣ್ತಾ ಇದೆ. ಇದೊಂಥರ ಸಾನುಗೆ ತುಂಬ ಇಷ್ಟ ಆಯಿತು. ಸೊ ನಾಟ್ ಎಟ್ ಡಿಸೈಡೆಡ್. ನಾವು ಕೂಡ ಇನ್ನು ಬೇರೆ ನೋಡೋಣ ಅಂತ ಇದ್ದೀವಿ. ಸ್ಪೇಸ್ ಕೂಡ ದೊಡ್ಡದಾಗಿದೆ. ನಾವಿಬ್ಬರು ಕೂತ್ಕೊಂಡ್ರು ಮಧ್ಯ ಅಷ್ಟು ಸ್ಪೇಸ್ ಇತ್ತು. ಇವತ್ತು ಆಗೋ ಅನಾಹುತ ಹೇಗೆ ತಪ್ಪಿದೆ ಗೊತ್ತಾ ಸ್ನೇಹಿತರೆ. ನಾವು ಬರ್ತಾ ಇದ್ವಾ, ಇದು ಆ ಕಡೆಯಿಂದ ಬಂತು ಗಾಳಿಗೆ. ಅಲ್ಲಿ ಏನೋ ಮಾಡ್ತಾ ಇದ್ದಾರೆ ನೋಡಿ, ಕನ್ಸ್ಟ್ರಕ್ಷನ್ ವರ್ಕು. ಆ ಕಡೆಯಿಂದ ಗಾಳಿಗೆ ಇಲ್ಲಿ ಬಂತು. ರಾಜೇಶ್ ಸ್ಲೋ ಮಾಡಿದ್ರು ಪಾಪ. ಪಕ್ಕದಲ್ಲಿ ಈ ಗಾಡಿ ಬಂತು, ಅದ್ರ ಮೇಲೆ ಹೋಗ್ಬಿಟ್ಟು ಸ್ಕಿಡ್ಡಾಗಿ ಬಿದ್ದುಬಿಟ್ರು. ಅಲ್ಲಿ ನೋಡಿ, ಅಲ್ಲಿ ಹೋಗ್ತಾ ಇದ್ದಾರೆ, ರಾಜೇಶ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ಕಿಡ್ಡಾಗಿ ಬಿದ್ದುಬಿಟ್ರು ಪಾಪ. ಸದ್ಯ ಹಿಂದೆ ವೆಹಿಕಲ್ ಇರಲಿಲ್ಲ, ನೋಡಿ ಹೆಂಗಾಗಿದೆ ಅಂತ. ಸ್ನೇಹಿತರೆ, ಬಿ ವೆರಿ ಕೇರ್ಫುಲ್. ಗಾಳಿಗೆ ಏನಾದರೂ ಒಂದು ರೋಡಿಗೆ ಬಂದ್ಬಿಡುತ್ತೆ. ಅದು ಪ್ಲಾಸ್ಟಿಕ್ ಬಾಟಲ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಸಣ್ಣ ಪುಟ್ಟದ್ದು. ಅದ್ರ ಮೇಲೆ ಹೋಗೋದಕ್ಕೆ ಹೋಗಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ನಾವು ಫಾಸ್ಟ್ ಆಗಿರ್ತೀವಿ, ಕೆಲವೊಂದು ಸರಿ ಬ್ರೇಕ್ ಹಾಕೋಕ್ಕಾಗೋದಿಲ್ಲ.
ಕೆಲವೊಂದು ಸಾರಿ ಏನು ಅನ್ಸುತ್ತೆ, ಹೋದ್ರೆ ಏನು ಆಗತ್ತೆ, ಏನು ನಡೆಯುತ್ತೆ ಬಿಡು ಅನ್ಕೊಂಡು ಅದ್ರ ಮೇಲೆ ಹೊಟ್ಟೋಗ್ಬಿಡ್ತೀವಿ. ಪಾಪ ಸ್ನೇಹಿತರೆ, ನೋಡಿದಾಗಂತೂ ನನಗೆ ಎಷ್ಟು ಭಯ ಆಯಿತು ಗೊತ್ತಾ. ಅವ್ರ ಲಕ್ ಚೆನ್ನಾಗಿತ್ತು, ಇವತ್ತು ನಮ್ಮ ಲಕ್ ಕೂಡ ಚೆನ್ನಾಗಿತ್ತು. ನಮ್ಮ ಪಕ್ಕನೇ ಬಿದ್ದಿದ್ದು. ನನಗಂತೂ ಈಗ ಹೇಗಾಗಿರೋದೋ ಗೊತ್ತಿಲ್ಲ, ಅಲ್ಲಿ ಏನಾದರೂ ಸೀರಿಯಸ್ ಆಗಿದ್ದಿದ್ರೆ. ಥ್ಯಾಂಕ್ ಗಾಡ್. ನಾನು ಇದು ಯಾಕೆ ಸ್ಲೋ ಮಾಡಿದ್ರಿ ಇವರು, ಗಾಡಿನೂ ಏನು ಇಲ್ವಲ್ಲ ಅಂತ ಬಗ್ ನೋಡಿದೆ. ಇರ್ತಾ ಇದ್ವಿ, ಇದು ಹಾರ್ಕೊಂಡು ನಮ್ಮ ಗಾಡಿಯಿಂದ ಪಕ್ಕಕ್ಕೆ ಹೋಯ್ತು. ಸ್ನೇಹಿತರೆ, ಇವಾಗ ಮನೆಗೆ ಬಂದು ಅಡುಗೆಗೆ ರೆಡಿ ಮಾಡಿದ್ದೀನಿ. ನಾನು ಕೂಡ ರಿಫ್ರೆಶ್ ಆಗಿದ್ದೀನಿ. ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿದೆ ಮೊದಲು. ಸೊ ಅದಾಯಿತು. ಬಂದ ತಕ್ಷಣ ಸ್ವಲ್ಪ ಸಿಂಪಲ್ಲಾಗಿ ಅಡುಗೆ ಮಾಡಿಕೊಂಡೆ. ಹೊರಗಡೆನೇ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ ಒಂದು ಸಾರಿ. ಬಟ್ ಇವತ್ತು ಬೆಳಿಗ್ಗೆ ಏನಾಯಿತು, ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ಆರಾಮಾಗಿ ಎದ್ದಿದ್ದು. ಆದರೂ ಬೇಗ ಬೇಗ ಹೊರಡೋಣ ಅಂತ ಹೇಳಿಬಿಟ್ಟು ನಾನು ತಿಂಡಿ ಮಾಡೋದಿಲ್ಲ, ಮಾಡೋದಕ್ಕೂ ಟೈಮು, ಅದನ್ನು ತಿನ್ನೋದಕ್ಕೂ ಸ್ವಲ್ಪ ಟೈಮು. ಅದಕ್ಕೇ ಡೈರೆಕ್ಟ್ ಹೊರಟೋಗೋಣ ಹಾಸ್ಪಿಟಲ್ಗೆ. ಅಲ್ಲಿ ಹೇಗೆ ಅಂದರೆ, ಅಲ್ಲಿ ಹೋಗಿ ನಾವು ಪೇ ಮಾಡ್ತೀವಲ್ವ, ನಮ್ಮ ಫೈಲ್ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟಿಗೆ ಬರೋದಕ್ಕೆ ಒಂದು ಹಾಫ್ ಆ್ಯನ್ ಅವರ್ ಆದರೂ ಬೇಕಾಗುತ್ತೆ. ಸೊ ಅಲ್ಲಿ ಹಾಫ್ ಆ್ಯನ್ ಅವರ್ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಆ ಟೈಮ್ನ ಹೋಗ್ಬಿಟ್ಟು ಹೋಟೆಲಲ್ಲಿ ತಿನ್ಕೊಂಡು ಬರೋಣ, ಇಲ್ಲಿ ಮಾಡ್ತಾಯಿದ್ರೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಗನೆ ಹೊರಟ್ವಿ. ಸೊ ಈಗ ಅದಕ್ಕೇ ಮನೆಗೆ ಬಂದು ಅಡುಗೆ ಮಾಡಿದ್ದೀನಿ. ಇನ್ನೇನು ಒಗ್ಗರಣೆ ಕೊಡಬೇಕು, ಸ್ವಲ್ಪ ತಣ್ಣಗಾಗಲಿ ಅಂತ ಕಾಯ್ತಾ ಇದ್ದೀನಿ. ಸೊ ಬನ್ನಿ, ನಿಮಗೆ ನಾನು ಇವತ್ತಿನ ಅಪ್ಡೇಟ್ ಕೊಡಬೇಕು. ಈಗ ರಾಜೇಶ್ ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಒಂದು ಕಿಟ್ ಇದೆಯಲ್ಲ, ಅದನ್ನು ತೆಗಿತಾ ಇದ್ದಾರೆ. ನೀವು ಕೇಳ್ತೀರಾ, ಯಾಕೆ ರಾಜೇಶ್ ಶುಗರ್ ತೊಗೊಳೋದಿಲ್ಲ, ಅವ್ರಿಗೇನಾದರೂ ಶುಗರ್ ಇದೆಯಾ ಅಂತ ಹೇಳ್ಬಿಟ್ಟು. ಬನ್ನಿ, ಇವತ್ತು ಲೈವ್ ರಿಸಲ್ಟ್ ನೋಡೋರಂತೆ. ಆಯಿತಾ? ಆಯ್ತಲ್ಲ. ಊನು ಇಲ್ಲ, ಆನೂ ಇಲ್ಲ. ಹೂನು ಇಲ್ಲ, ಆನೂ ಇಲ್ಲ. ನಾನು ನಿಮ್ಮ ಥರ ಹೆದರ್ಕೋತೀನ. ಆದ್ರೂ ಸ್ವಲ್ಪ ಆದ್ರೂ ಶೇಕಿ ಆಗೋದು ಏನೂ ಆಗಲಿಲ್ಲ. ನಮಗೆ ಒಂದು ಸೆಕೆಂಡ್ ಒಂಥರ ನಡುಗ್ದಂಗೆ ಆಗುತ್ತೆ. ಬರಲೇ ಇಲ್ಲ. ಸರಿಯಾಗಿ ನೀವು ಕೂರಿಸಿಲ್ಲ, ಉಲ್ಟಾ ಹಾಕಿದ್ದೀರಾ. ಸೊ ಇದು ಅಗಾರದು ಗ್ಲೂಕೋಮೀಟರ್. ತುಂಬಾ ಈಸಿ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ. ಯಾವಾಗಂದ್ರೆ ಅವಾಗ ಮಾಡ್ಕೊಳ್ಬೋದು. ಆ್ಯಕ್ಯುರೇಟಾಗಿ ಕೂಡ ತೋರಿಸುತ್ತೆ. ಇದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡಿ. ಇದು ರೇಟ್ ಕೂಡ ಅರೌಂಡ್ ನಿಮಗೆ 600ಗೆಲ್ಲ ಸಿಗುತ್ತೆ. 50 ಲ್ಯಾಂಡ್ಸೆಟ್ ಸಿಗುತ್ತೆ, 50 ಸ್ಟ್ರಿಪ್ಸ್ ಕೂಡ ಇರುತ್ತೆ ವಿತ್ ಮಷೀನ್. ನಾರ್ಮಲ್ಲೇ. ಮತ್ತೆ ಯಾತಕ್ಕೆ ನೀವು ಟೆಸ್ಟ್ ಮಾಡಿದ್ದು? ನನಗೆ ಹೊಟ್ಟೆ ತುಂಬ್ದಂಗೆ ಆಗುತ್ತೆ, ಓಕೆನಾ. ಹೊಟ್ಟೆ ಹಸಿಯೆಲ್ಲ ಏನಿಲ್ಲ, ಬಟ್ ಒಂದು ಮೈಲ್ಡಾಗಿ ತಲೆನೋವು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ BP ದ ಶುಗರ್ದ ಅಂತ ನಾನು ನೋಡೋದಕ್ಕೆ ಇಟ್ಕೊಂಡಿತ್ತು. ಶುಗರು ಮೊನ್ನೆ ಇದ್ರದ್ದು ಟೆಸ್ಟ್ ಮಾಡಿಸಿದ್ವಲ್ಲ ಬೆಳಿಗ್ಗೆ, ಪ್ರೀ ಆ್ಯಂಡ್ ಪೋಸ್ಟ್, ಅದರಲ್ಲೂ ನಾರ್ಮಲ್ ಇದೆ. ಇದು ರ್ಯಾಂಡಮ್ ಈಗ ಮಧ್ಯಾಹ್ನ ಮಾಡಿದ್ದು, ಅದು ನಾರ್ಮಲ್ ಇದೆ. ಸೊ BP ನೋಡ್ಬೇಕು. ಸೊ 2 ಥಿಂಗ್ಸ್. ಇವತ್ತು ಫಸ್ಟ್ ಹೋಗಿದ್ದು ವ್ಯಾಕ್ಸಿನೇಷನ್ಗೆ. ಬಟ್ ಗಾಡಿದು ಹೇಳ್ಬಿಡ್ತೀನಿ. ಗಾಡಿದು ನಾವು ಇನ್ನೂ ನೋಡ್ತಾ ಇದ್ದೀವಿ. ಆಷಾಢ ಮುಗಿದ ಮೇಲೆ ತೊಗೊಳ್ಳೋಣ ಅಂತ ರಾಜೇಶ್. ಅದಕ್ಕೆ ಅಲ್ಲಿ ತನಕ ನಮಗೂ ಟೈಮ್ ಇದೆ, ನಾವು ನೋಡಿಬಿಟ್ಟು ಡಿಸೈಡ್ ಮಾಡ್ಬೋದು. ನೋಡೋಣ. ಇವತ್ತೆಲ್ಲೂ ಹೋಗೋದಿಲ್ಲ, ನೆಕ್ಸ್ಟ್ ವೀಕೆಂಡಲ್ಲಿ ಇನ್ನೊಂದು ಕಡೆ ಹೋಗೋಣ ಅಂತ ಇದ್ದೀವಿ. ಹೇಳಿದ್ನಲ್ಲ, ಆಕ್ಸಸ್ ಮತ್ತು ಆ್ಯಕ್ಟಿವಾ ನೋಡೋಣ ಅಂತ ಇದ್ದೀವಿ. ಎಲೆಕ್ಟ್ರಿಕ್ ರಾಜೇಶ್ಗೆ ಇಷ್ಟ ಇಲ್ಲ. ಯಾಕೆ ಅಂದರೆ, ಒಬ್ಬರು ಮೆಕ್ಯಾನಿಕ್ಗೆ ಕೇಳಿದ್ವಿ EV ತೊಗೊಳ್ಳೋಣ ಅಂತ ಇದ್ದೀವಿ ಅಂತ. EV ಸರ್ ಅದಕ್ಕೆ ಹೋಗಬೇಡಿ, ತುಂಬ ಕಂಪ್ಲೇಂಟ್ಸ್ ಬರುತ್ತೆ ಅಂತ ಅವನು ಹೇಳ್ದ ಮೆಕ್ಯಾನಿಕ್. ಇನ್ನು ಇವರು TVS ಅಂಗಡಿಯವರೇನೆ. ಈಗ ನಾವು ಜುಪಿಟರ್ ನೋಡೋಕೆ ಹೋಗಿದ್ವಲ್ವ, ಅವ್ರದ್ದೇನೆ ಕ್ಯೂಬ್ ಅಂತ, ಕ್ಯೂಬ್ ಅಂತ ಏನೋ ಬರುತ್ತೆ, ಅವ್ರದ್ದು ಕೂಡ ಇದೆ TVSದು. ನಾವು ಅವ್ರಿಗೆ ಕೇಳಿದ್ವಿ ಯಾವುದು ಬೆಟರ್, ಅದಾ ಇದಾ ಅಂತ. ಸರ್ ಅದರಲ್ಲಿ ನಿಮಗೆ ಒಂದು ಸಾರಿ ಏನಾದರೂ ಬ್ಯಾಟ್ರಿ ಹೋದರೆ 38,000 ಆಗುತ್ತೆ. ಚಾರ್ಜಿಂಗ್ ಪಾಯಿಂಟ್ ಹೋದರೆ ಒಂದು 10-12,000 ಏನೋ. ಅಡಾಪ್ಟರ್ ನಾವು ಚಾರ್ಜ್ ಮಾಡ್ತೀವಲ್ವ, ಅದು ಹೋದ್ರೂ ಸುಮಾರು ಒಂದು 10-12,000 ಆಗುತ್ತೆ. ಒಂದು ಬ್ಯಾಟ್ರಿ ನಿಮಗೆ ಒಂದು 3-4 ವರ್ಷ ತುಂಬ ಚೆನ್ನಾಗಿ ಬರುತ್ತೆ, ಆಮೇಲೆ ಅದ್ರ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರು. ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ನಮ್ಮ ಮನೆಯಲ್ಲಿ ಯಾರ ಹತ್ರನೂ ಇಲ್ಲ. ಸೊ ತುಂಬ ಇದೆ EVs. ನಿಮ್ಮಲ್ಲಿ ಯಾರಾದರೂ ಓಡಿಸ್ತಾ ಇದ್ದರೆ ನೀವು ಎಷ್ಟು ವರ್ಷ ಆಯಿತು, ಯಾವ ಕಂಪ್ನಿದು ಯೂಸ್ ಮಾಡ್ತಾ ಇದ್ದೀರಾ ಅಂತ ತಿಳಿಸಿ, ನನಗೊಂದು ಐಡಿಯಾ ಬರುತ್ತಲ್ವಾ, ಡಿಸೈಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇಷ್ಟ ಆಯಿತು ಗಾಡಿದು.
ಮತ್ತು ನೆಕ್ಸ್ಟ್ ವ್ಯಾಕ್ಸಿನೇಷನ್ದು. ಸಾನುಗೆ ನಾವು ಯಾವ ವ್ಯಾಕ್ಸಿನೇಷನ್ ಕೊಡಿಸಿದ್ದು ಅಂತ ಹೇಳಿಬಿಟ್ಟು, ಸಾನು ಪಾಪ ಬೆಳಗ್ಗೆಯಿಂದನೂ ಫುಲ್ ಕೈ ಕೋಲ್ಡ್ ಆಗಿಬಿಟ್ಟಿದೆ ಸ್ನೇಹಿತರೆ. ಮಮ್ಮ ನಂಗೆ ಚಳಿ ಆಗ್ತಾಯಿದೆ. ನಮಗೆ ನಾರ್ಮಲ್ ಆಗಿದೆ. ನಮ್ಮ ಹುಡುಗಿಗೆ ಚಳಿ ಕೈ ಮುಟ್ತೀನಿ, ಒಳ್ಳೆ ಗಾಳಿಯಲ್ಲಿ ಹೊರಗಡೆ ಕುತ್ಕೊಂಡಾಗ ಕೈ ಹೆಂಗಾಗಿರುತ್ತಲ್ವ ಹಂಗಾಗಿದೆ. ಯಾಕಮ್ಮ ಅಂದರೆ ನಂಗೆ ಗೊತ್ತಿಲ್ಲ, ನಂಗೆ ಚಳಿ ಆಗ್ತಾಯಿದೆ, ನಾನು ಸ್ವೆಟ್ರ್ ಹಾಕ್ಕೊಂಡು ಬರಬೇಕಿತ್ತು ಅಂತ. ಅಲ್ಲಿ ನಾನು ಸ್ವೆಟ್ರ್ ಹಾಕಿಲ್ಲ, ವೇಲೂ ಇಲ್ಲ, ಏನಪ್ಪ ಮಾಡೋದು, ಕೈ ಹಿಡ್ಕೊಂಡು ಕೂತಿದ್ದೆ. ಇಂಜೆಕ್ಷನ್ ತಗೊಂಡು ಹೊರಗಡೆ ಬಂದ ಮೇಲೆ ಕೈ ಬಿಸಿ ಆಯಿತು. ಅವಾಗ ಗೊತ್ತಾಯಿತು ನಮ್ಮ ಪುಟಾಣಿಗೆ ಯಾಕೆ ಹಂಗೆ ಆಗ್ತಾ ಇದ್ದಿದ್ದು, ನಮ್ಗಿಲ್ದಿರೋ ಚಳಿ ಅವಳಿಗೆ ಯಾಕೆ ಆಗ್ತಾ ಇತ್ತು ಅಂತ ಹೇಳಿಬಿಟ್ಟು ಪಾಪ ಟೆನ್ಷನ್ಗೆ ಫುಲ್ ಫ್ರೀಸ್ ಆಗಿಬಿಟ್ಟಿದ್ದಾಳೆ ನಮ್ಮ ಹುಡುಗಿ. ಹೇಳ್ತಾನೆ ಇದ್ದೀನಿ ಚಿನಿಮಾ, 1 ನಿಮಿಷದ ಕೆಲಸ ಆದ್ರೂ ಈಗ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? 10 seconds. ಹಾಂ ನೋಡಿ, 10 ಸೆಕೆಂಡ್ಸಲ್ಲಿ ಚುಚ್ಬಿಟ್ರಂತೆ. ಬಟ್ ಕಾಲು ನೋವಿದೆ. ಇವ್ರಿಗೆ ಕೊಟ್ಟಿರೋದೀಗ TDI HPV TDI ಅದರ 2 ಬೇರೆ ಅದು 2 ಕೊಡಿಸಿದ್ವಿ. ಸೊ ಒಂದು ಕೈ ಕೊಟ್ಟಿದ್ದಾರೆ, ಒಂದು ಕಾಲು ಕೊಟ್ಟಿದ್ದಾರೆ. ಕಾಲು ನೋವಂತೆ, ಅಲ್ಲಾಡ್ಸೋಕ್ಕಾಗಲ್ಲ ಮಮ್ಮ, ಹೆಂಗೆ ನಡಿಯೋಕ್ಕಾಗಲ್ಲ. ಹೆಂಗೆ ನಡಿತೀನಿ ಅಂದ್ಲು ಗೊತ್ತಾ? ಯಾವುದು ಪುಷ್ಪ ತಡಿ ತೋರಿಸ್ತೀನಿ, ಅಲ್ಲಿ ನಡಿ. ಹೆಂಗೆ ಸಾನು ನಡೀತಾ ಇರೋದು? ವ್ಯಾಕ್ಸಿನೇಷನ್ ಪ್ರಭಾವ ನೋಡ್ರಿ, ಪುಷ್ಪ ಆಗ್ಬಿಟ್ಟವಳೆ. ಈ ಥರ ಕಾಲು ನೋವು. ಇದು ನನಗೆ ಏನು ನೆನಪಿಸ್ತು ಗೊತ್ತಾ? ಈ ಸಣ್ಣ ಮಗು ಇದ್ದಾಗ ಅವ್ರಿಗೆ ಕಾಲು ಕೊಡ್ತಾಯಿದ್ರು, ಅದೇ ಈಗಲೂ ಕೊಟ್ಟಿರೋದು. ಆವಾಗ್ಲೂ ಡಾಕ್ಟರ್ ಹೇಳ್ತಾ ಇದ್ರು ಅವ್ರಿಗೆ ಕಾಲು ನೋವು ಬರುತ್ತೆ, ಒಂದು ದಿನ ಫುಲ್ ಕಾಲು ನೋವು ಇರುತ್ತೆ, ಸ್ವಲ್ಪ ಫೀವರ್ ಕೂಡ ಬರುತ್ತೆ, ICD ಅಲ್ಲಿಗೆ ಅಂತ ಹೇಳ್ತಾ ಇದ್ರು. ಆಮೇಲೆ ನಾನಂತೂ ನಮ್ಮ ಸಾನು ಚಿಕ್ಕವಳಾಗಿದ್ದಾಗ ಕಾಲು ಅಲ್ಲಾಡ್ಸಿದ್ರೆ ನೋವುತ್ತಲ್ವಾ, ಆ ಪಾಪ ಮಗು ಮಲಗಿದ್ರು ಎಚ್ಚರ ಇದ್ರೂ ಕಾಲು ಹಿಡ್ಕೊಂಡೇ ಕೂತಿರ್ತಿದ್ದೆ ನಾನು, ಅಲ್ಲಾಡಿಸ್ಬಾರ್ದು, ನೋವಾಗಬಾರ್ದು ಅಂತ ಹೇಳಿಬಿಟ್ಟು. ಅದು ನೆನಪಾಯಿತು. ಓಕೆ, ಡಾಕ್ಟರು ಅಂದರು ಮೊದಲೆಲ್ಲ ಕೊಟ್ಟಿದ್ದಾರಲ್ಲ ಅದರದ್ದೇ ಬೂಸ್ಟರ್ ಇವಾಗ ಕೊಡ್ತಾ ಇರೋದು ಅಂತ ಹೇಳಿಬಿಟ್ಟು. ಸೊ 10ನೇ ವರ್ಷಕ್ಕೆ, ಇದು ಆದಮೇಲೆ 15ನೇ ವರ್ಷಕ್ಕೆ ಕೊಡಿಸ್ಬೇಕು. 15ನೇ ವರ್ಷಕ್ಕೆ ಅದಕ್ಕೂ ಒಂದಿದೆಯಾ? ನೋಡ್ರಿ, ಇವಾಗಲಿಂದಾನೇ ಟೆನ್ಷನ್. 15ನೇ ವರ್ಷಕ್ಕೆ ಕೊಡಿಸ್ಕೋಬೇಕು, ಟೆನ್ಷನ್ ನೋಡ್ರಿ ಮುಖದಲ್ಲಿ. ಓಕೆ, ವ್ಯಾಕ್ಸಿನೇಷನ್ ಇಷ್ಟ ಆಯಿತು ಸ್ನೇಹಿತರೆ. ನಿಮ್ಮಲ್ಲಿ ಯಾರಾದರೂ ಇದ್ದರೆ ಹೋಗಿ, ಯಾವುದೇ ಹಾಸ್ಪಿಟಲ್ಗೆ ಹೋದ್ರೂ, ಯಾವುದೇ ಕ್ಲಿನಿಕ್ಗೆ ಹೋದ್ರೂ ಕೊಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಫ್ರೀಯಾಗಿ ಕೊಡ್ತಾರೆ. ಇವತ್ತು ನಮಗೆ ಪೇಡ್, ವೀಕ್ ಡೇಯಲ್ಲಿ ಹೋಗಿದ್ರೆ ಫ್ರೀಯಾಗಿ ಒಂದು ಕೊಟ್ಟಿರೋರುತ್ತೆ, ಫ್ರೀಯಾಗಿ, ಇನ್ನೊಂದು ಪೇ ಮಾಡಬೇಕಿತ್ತು. ಸೊ ನಾವು ಸ್ಯಾಟರ್ಡೆ ಹೋಗಿರೋದ್ರಿಂದ 2ಕ್ಕೂ ಪೇ ಮಾಡಿಸ್ಕೊಂಡು ಬಂದಿದ್ದೀವಿ. ರಾತ್ರಿ ಅಡುಗೆಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಾನು ಕೊಬ್ಬರಿ ಚಟ್ನಿ ಜೊತೆಗೆ ಮಸಾಲ ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡ್ಬೋದು ನೀವು ಏನೇನು ಹುರ್ಕೊಂಡಿದ್ದೀನಿ ಅಂತ. ಖಾರದ ಮೆಣಸಿನ್ಕಾಯಿ, ಒಂದು ಕಲರ್ಗೆ ಒಂಚೂರು ಕಲರ್ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಅದ್ರ ಜೊತೆ ಜಾಸ್ತಿ ಕರಿಬೇವು ಸ್ವಲ್ಪ ಡ್ರೈ ಔಟ್ ಮಾಡ್ಕೊಳ್ಬೇಕು, ಯಾಕಂದ್ರೆ ನಾವು ಚಟ್ನಿ ತುಂಬಾ ದಿನ ಇಡಬೇಕಲ್ಲ. ಅಂದ್ರೆ ನಾನು ತುಂಬಾನು ಜಾಸ್ತಿ ಮಾಡ್ಕೊಳ್ಳೋದಿಲ್ಲ, ಜಾಸ್ತಿ ಮಾಡಿದಾಗ ವಾಸನೆನೂ ಬರುತ್ತೆ, ಫ್ಲೇವರ್ ಕಡಿಮೆ ಆಗುತ್ತೆ. ಜಾಸ್ತಿ ಮಾಡಿದಾಗ ಖಾಲಿನೂ ಆಗೋದಿಲ್ಲ. ಅದೇ ಸ್ವಲ್ಪ ಮಾಡಿ ತುಂಬಾ ಬೇಗ ಖಾಲಿ ಆಗುತ್ತೆ. ಅದ್ರ ಜೊತೆಗೆ ಈ 1-2 ದಿನದಿಂದ ಇದು ಮೆಂತೆ ಮುದ್ದೆ ಮಾಡೋದಕ್ಕೆ ಅಕ್ಕಿ ಗೋಧಿ ಎಲ್ಲ ವಾಶ್ ಮಾಡಿ ಒಣಗಿಸ್ಕೊಂಡಿದ್ದೆ. ಇದಕ್ಕೆ ಈಗ ಮೆಂತೆ ಹಾಕ್ಬಿಟ್ಟು ನಾಳೆ ಬಿಡಿಸೋದಕ್ಕೆ ರೆಡಿ. ನಾಳೆಗೆ ತಿಂಡಿ ಅದೇನೆ. ಸೊ ಈಗ ಮೆಣಸಿನ್ಕಾಯಿ ತಣ್ಣಗಾದ್ಮೇಲೆ ಅದನ್ನ ಪುಡಿ ಮಾಡ್ಕೊಂಡಿದೀನಿ, ಅದ್ರ ಜೊತೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇದೆಲ್ಲಾನು ಫ್ಲೇವರ್ಗೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಇದು ನಮ್ಮಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ಲೇವರ್ಸ್ ಎಲ್ಲಾನು ಜಾಸ್ತಿ ಹಾಕಿರ್ತೀನಿ. ಒಂಥರ ಹೆಲ್ದಿನೂ ಅಲ್ವಾ, ಅಂಡ್ ಫಾಸ್ಟ್ ಆಗಿ ಕೂಡ ಆಗುತ್ತೆ. ಸೊ ಅದೆಲ್ಲಾನು ತರ್ತರಿಯಾಗಿ ಪುಡಿ ಆಯ್ತು. ಅದ್ರ ಜೊತೆ ನಾನು ಕೊಬ್ಬರಿ ಹಾಕ್ಬಿಟ್ಟು ರುಬ್ಕೊಂಡಿದೀನಿ. ಇದು 1 ತಿಂಗಳ ತನಕನೂ ಇಡ್ಬೋದು, ಚೆನ್ನಾಗಿರತ್ತೆ ಫ್ಲೇವರ್. ಉಪ್ಪು ಹಾಕಿ ಇದನ್ನ ರುಬ್ಕೊಂಡಿದೀನಿ. ಅದ್ರ ಜೊತೆ ರೊಟ್ಟಿ. ನಮ್ಮಲ್ಲಿ ಯಾವಾಗ ಟೈಮ್ ಕಡಿಮೆ ಇರುತ್ತೋ, ಅಂದ್ರೆ ಗೊಜ್ಜು ಮಾಡಿ ಚಪಾತಿ ರೊಟ್ಟಿ ಮಾಡೋದಕ್ಕೆ ಟೈಮ್ ಕಡಿಮೆ ಇರುತ್ತೋ, ಅಥವಾ ವೆಜಿಟೇಬಲ್ಸ್ ಇರೋದಿಲ್ವೋ ಅವತ್ತಿನ ದಿನ ನಾನು ರೊಟ್ಟಿ ಮಾಡ್ಕೊಳ್ತೀನಿ. ಇದ್ರ ಜೊತೆ ಚಟ್ನಿ ಪುಡಿ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿಗೆ ತುಪ್ಪ ಸವರ್ಕೊಂಡು ಅದ್ರ ಮೇಲೆ ಪುಡಿ ಉದುರಿಸ್ಕೊಂಡು ತಿಂತಾ ಇದ್ರೆ ಸಾನು ದಿನ ತಿನ್ನೋದೇನೆ ಬರೀ 1 ಅರ್ಧ ರೊಟ್ಟಿ ತಿಂತಾಳೆ ಅಷ್ಟೇನೆ. ಬಟ್ ಈ ರೊಟ್ಟಿ ಮಾಡಿದಾಗ 1 ರೊಟ್ಟಿ ಫುಲ್ ತಿಂತಾಳೆ. ಮಮ್ಮ ಇನ್ನ ಕೊಡು ಬೇಕಿದ್ರೆ ಅಂತ ಕೇಳ್ತಾಳೆ. ಅಷ್ಟೊಂದು ಟೇಸ್ಟಿ ಆಗಿರುತ್ತೆ, ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಓಕೆ ಸ್ನೇಹಿತರೆ, ಈ ವ್ಲಾಗ್ ಇದ್ರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ
ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಟೇಕ್ ಕೇರ್.